ಪುರಾಣ ಪ್ರವಚನ ಕೇಳುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ. ಶ್ರೀಗಳು ಕ್ಷೇತ್ರದಲ್ಲಿ ಶ್ರೀ ಊಟಕನೂರು ಬಸವಲಿಂಗ ಶಿವಯೋಗಿಗಳ ಅವರ 31ನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಎಲ್ಲ ಲಿಂಗ ಮಹಾಶಿವಯೋಗಿಗಳವರ ಪುರಾಣದ ಕಾರ್ಯಕ್ರಮ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಈ ಎಲ್ಲ ಕಾರ್ಯಕ್ರಮಗಳ ಮಹದಾಸೆ ಪರಮ ಪೂಜ್ಯ ಗೌಡನಬಾವಿ ಶ್ರೀ ನಾಗಪ್ಪ ತಾತನವರು ಮತ್ತು ಪರಮ ಪೂಜ್ಯ ಊಟಕನೂರಿನ ಶ್ರೀ ಮರಿ ಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀ ಅಮರೇಶ್ವರ ಶರಣರು ಗೌಡನಬಾವಿ ಮಠ ಇವರ ಸಮ್ಮುಖ ಶ್ರೀ ಅಂಕಲಿ ಮಠದ ಪರಮ ಪೂಜ್ಯರು ನಾಡಿನ ಅರಗುರು ಅಚ್ಚರ ಮೂರ್ತಿಗಳು ಅಂಕಲಿ ಮಠದ ವೀರಭದ್ರ ಮಹಾಸ್ವಾಮಿಗಳು ಶ್ರೀ ಶಟಸ್ಥಲ ಬ್ರಹ್ಮ ಗಜದಂಡ ಶಿವಯೋಗಿಗಳು ದೇವರ ಭೂಪರ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ಕರಿಬಸವ ಮಹಾಸ್ವಾಮಿಗಳು ಗೆಜ್ಜೆಬಾವಿ ಶಟಸ್ಥಲ ಬ್ರಹ್ಮ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂತೆ ಕೆಲ್ಲೂರು ಶ್ರೀ ಸಿದ್ದರಾಮೇಶ್ವರ ಶರಣರು ವೆಂಕಟಗಿರಿ ಕ್ಯಾಂಪ್ ಶ್ರೀ ಬಸವಪ್ರಸಾದ ಮಹಾಸ್ವಾಮಿಗಳು ಇರಕಲ್ಮಠ ಶ್ರೀ ಸದಾನಂದ ಮಹಾರಾಜರು ಕುಷ್ಟಗಿ ಶ್ರೀ ಸಿದ್ದ ಬಸವ ಮಹಾಸ್ವಾಮಿಗಳು ಇನ್ನು ಅನೇಕ ಶರಣರು ಆಶೀರ್ವಚನ ನೀಡಿದ್ದಾರೆ. ಇಂತಹ ಕಾರ್ಯಕ್ರಮ ಕೇಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ, ಮಾಡಿದ ಪಾಪಗಳು ದೂರವಾಗುತ್ತದೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ NKS 24 ಮಸ್ಕಿ. पूर्णमुदच्यते पूर्णमेवावशिष्यते. ॐ शान्तिः शान्तिः शान्तिः. ಆಯಾವ ಸದ್ಗುರುನಾಥನ ಮನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಜಂಗಮರಹಟ್ಟಿಯಲ್ಲಿ ಈ ಒಂದು ಕ್ಷೇತ್ರದ ಆರಾಧ್ಯ ದೈವವಾಗಿರ್ತಕ್ಕಂಥ ಊಟಕನೂರು ಬಸವಲಿಂಗ ತಾತನವರನ್ನು ಮೊದಲೇ ಸ್ಮರಿಸಿಕೊಂಡು ಪುರಾಣದ ಕಥನಾಯಕನಾಗಿರ್ತಕ್ಕಂಥ ಮುಗುಳ್ಕೋಡದ ಎಲ್ಲ ಲಿಂಗ ಮಹಾರಾಜರನ್ನು ಕೂಡ ಮನದಲ್ಲಿ ಸ್ಮರಿಸಿಕೊಂಡು ಜಂಗಮರಹಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ಆರಾಧ್ಯ ದೈವಗಳನ್ನು ಮನದಲ್ಲಿ ಸ್ಮರಿಸಿಕೊಂಡು ವ್ಯಾಸಪೀಠದಲ್ಲಿ ಆಸೀನರಾಗಿರ್ತಕ್ಕಂಥ ಸದಾನಂದ ಸ್ವಾಮೀಜಿಯವರಾಗಿರ್ಬೋದು ಅಥವಾ ನಮ್ಮ ಸಿನ್ನೂರಿನ ಪೂಜ್ಯರಾಗಿರ್ಬೋದು, ಈ ಒಂದು ಗೌಡಂಬಾಯಿ ತಾತನಾಗಿರ್ತಕ್ಕಂಥ ಅಂಬರೀಷಪ್ಪವರಾಗಿರ್ಬೋದು, ಕಲಾಭವನದವರಾಗಿರ್ಬೋದು, ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಶರಣ ಮತ್ತು ಶರಣೀಯರೇ, ಮುದ್ದು ಮಕ್ಕಳೇ, ನಾವು ಒಂದು ಮಹಾತ್ಮರ ಒಂದು ಜಾತ್ರೆ ಆಗಿರ್ಬೋದು, ಪುಣ್ಯ ಸ್ಮರಣೆ ಆಗಿರ್ಬೋದು, ಇದನ್ನು ಮಾಡಬೇಕಾದ್ರೆ ಮಹಾತ್ಮರ ಒಂದು ಪುರಾಣ ಆಗಿರ್ಬೋದು ಅಥವಾ ಅವರ ಚರಿತ್ರೆ ಆಗಿರ್ಬೋದು ಯಾಕೆ ಹಚ್ಚಬೇಕು ಅಂತಂದ್ರೆ ಮಹಾತ್ಮರು ಯಾರಿಗಂತಾರೆ, ಎಲ್ಲರಿಗೂ ಮಹಾತ್ಮರು ಅನ್ನೋದಿಲ್ಲ. ಯಾರಿಗೆ ಮಹಾತ್ಮರು ಅಂತಾರಪ್ಪ ಅಂದ್ರೆ ನಮಗಾಗಿ ಬದುಕಿ ಬೆಳೆದಾತನೇ ಮಹಾತ್ಮ. ಯಾರು ಮಹಾತ್ಮರು ಅಂತಾರಂದ್ರೆ ನಮ್ಮ ಸಲುವಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಎಲ್ಲದಕ್ಕೂ ಭಾಗಿಯಾಗಿ ತನ್ನನ್ನು ತಾನು ಸವೆದಂದ್ರೆ ಚಿಂತನೆ ಮಂಥನೆಯನ್ನು ಮಾಡಿ ನಿಮಗಾಗಿ ಲೋಕ ಕಲ್ಯಾಣಕ್ಕಾಗಿ ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರಿಗೆ ಮಹಾತ್ಮರು ಅಂತಾರೆ. ಆ ದಶೆಯಲ್ಲಿ ಊಟಕನೂರು ತಾತನವರಾಗಿರ್ಬೋದು, ಆ ದಶೆಯಲ್ಲಿ ಎಲ್ಲ ಲಿಂಗ ಮಹಾರಾಜರಾಗಿರ್ಬೋದು, ಸಿದ್ದರಾಮ ಶಿವಯೋಗಿಗಳಾಗಿರ್ಬೋದು, ಆನಂದ ಮಹಾರಾಜರಾಗಿರ್ಬೋದು, ಇನ್ನಿತರ ಸಂತರು ಬಹಳ ಮಂದಿ ಅದಾರ. ಜಗತ್ತಿನ ತುಂಬ ಸಂತರು, ಸಾಧಕರು, ಶರಣರು, ಮಹಾತ್ಮರು, ಸೂಫಿಗಳು ಏನೇನೋ ಎಲ್ಲ